ಇನ್ನು ಕುಸಿದು ಬಿದ್ದಿದ್ದಾರೆ ಆಂಕರ್ ಅನುಶ್ರೀ ಅಂತ ಹೇಳ್ಬೋದು. ಬೆಳ್ಳಂಬೆಳಗ್ಗೆ ಇದು ದೊಡ್ಡ ಮಟ್ಟಿಗೆ ಶಾಕ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿನಿಮಾ ರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅನುಶ್ರೀ ಅವರು ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ದೊಡ್ಡ ಮಟ್ಟಿಗೆ ಕೂಡ ಹೆಸರು ಕೂಡ ಮಾಡಿದಂಥವ್ರು. ಇನ್ನೋರಿಗೆ ಬೆಳ್ಳಂಬೆಳಗಿನ ಒಂದು ದೊಡ್ಡ ಮಟ್ಟಿಗೆ ಆಘಾತ ಎದುರಾಗಿರೋಂಥದ್ದು ಅವರ ಆಪ್ತ ಸ್ನೇಹಿತ ವಿಧಿವಶರಾಗಿರುವಂಥದ್ದು ಅವರು ಬೇರೆ ಯಾರೂ ಅಲ್ಲ, ದಿಲೀಪ್ ರಾಜ್ ಅವರು. ಹೌದು, ದಿಲೀಪ್ ರಾಜ್ ಅವರು ಸಾವನ್ನಪ್ಪಿರುವಂಥದ್ದು. ಇದನ್ನು ನೋಡಿದಂಥ ಕೇಳಿದಂಥ ಅವ್ರಿಗೆ ಆಕಾಶನೇ ಕಳಚಿ ಬಿದ್ದಂಥ ಅನುಭವವಾಗಿದೆ. ಯಾಕೆಂದರೆ ಇವರಿಬ್ಬರು ಸಹ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು, ವರ್ಷಾನುಗಟ್ಟಲೆ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಕೂಡ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು. ಇನ್ನು ಕಷ್ಟ ಸುಖ ಎಂದರೆಲ್ಲ ಜೊತೆಯಲ್ಲಿ ನಿಲ್ತಿದ್ದವರು ಅನುಶ್ರೀ ಮತ್ತು ದಿಲೀಪ್ ರಾಜ್ ಅವ್ರಿಗೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೆನೆಸಿಕೊಂಡು ಈಗ ಬಂದು ಅವರು ಕಣ್ಣೀರು ಹಾಕಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ರೀತಿ ಹೃದಯಾಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳೆದಿರೋದು ಅನುಶ್ರೀ ಅವರಿಗೆ ಅರಗಿಸಿಕೊಳ್ಳೋಕ್ಕಾಗದಿರೋಂಥ ತುತ್ತಾಗಿದೆ. ಸದ್ಯ ಕಣ್ಣೀರು ಹಾಕಿಕೊಂಡು ಒಂದೇ ಜಾಗದಲ್ಲಿ ಸುಮ್ಮನೆ ಕೂತಿದ್ದಾರೆ. ಅಷ್ಟೇ ಅಲ್ಲದೆ ಕುಸಿದು ಬಿದ್ದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಇನ್ನು ಇದನ್ನು ನೋಡಿದಂಥ ಅವರ ಪತಿ ಕೂಡ ಸಮಾಧಾನ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ. ಏನೇ ಇರಲಿ, ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.